Hi friends, welcome back to my channel. So I am going to discuss the sentences using would. So friends, ಇವತ್ತು ನಾವು would ಅನ್ನು ಯೂಸ್ ಮಾಡಿ ಕೆಲವು ವಾಕ್ಯಗಳನ್ನು ನೋಡೋಣ. ಸೊ ಫಸ್ಟ್ ಸೆಂಟೆನ್ಸ್, ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೆ, ಅಲ್ಲಿಗೆ ಹೋಗಿದ್ದರೆ. ಸೊ ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀವಿ, ನಾನು ಅಲ್ಲಿಗೆ ಏನಾದರೂ ಹೋಗಿದ್ದರೆ ನಾನು ಇಂಗ್ಲೀಷನ್ನು ಮಾತಾಡ್ತಿದ್ದೆ. ಸೊ ಈ ರೀತಿ ನಾನು ಮಾತಾಡ್ತಿದ್ದೆ, ನಾನು ಓದ್ತಿದ್ದೆ, ನಾನು ಬರೆಯುತ್ತಿದ್ದೆ. ಸೊ ಹೀಗೆ ಮಾತಾಡುವಾಗ ಹುಡ್ಡನ್ನು ಯೂಸ್ ಮಾಡಬೇಕು. ಐ ವುಡ್ ಸ್ಪೀಕ್ ಇಂಗ್ಲೀಷ್ ಇಫ್ ಐ ವುಡ್ ಗೋ ದೇರ್. ಐ ವುಡ್ ಸ್ಪೀಕ್ ಇಂಗ್ಲೀಷ್ ಇಫ್ ಐ ವುಡ್ ಗೋ ದೇರ್. ನೆಕ್ಸ್ಟ್, ಅವಳು ಓದುತ್ತಿದ್ದಳು, ನೀವು ಬಂದಿದ್ದರೆ. ಸೊ ನೀವೇನಾದರೂ ಬಂದಿದ್ದರೆ ಅವಳು ಓದ್ತಿದ್ಲು. ಈಗ ಹೇಳುವಾಗ ಶಿ ವುಡ್ ರೀಡ್ ಇಫ್ ಯು ವುಡ್ ಕಮ್. She would read if you would come. ನೀವು ಹೇಳಿದ್ದರೆ ಅವರು ಹಾಡುತ್ತಿದ್ದರು. They would play if you would say. They would play if you would say. ಅವನು ಪೆನ್ ತೆಗೆದುಕೊಳ್ಳುತ್ತಿರಲಿಲ್ಲ. ಸೊ ನಾವು ಹೇಳ್ತಿರ್ತೀವಿ, ನೀವೇನಾದರೂ ಅವನಿಗೆ ಹೇಳಿದರೆ ಅವನು ಪೆನ್ ತಗೊಳ್ತಿದ್ದಿಲ್ಲ, ಅವನ ಮೊಬೈಲ್ ತಗೊಳ್ತಿದ್ದಿಲ್ಲ. He would not take a pen. He would not take a pen. ನಾನು ಮಲಗುತ್ತಿದ್ದೆ. ನೀನೇನಾದರೂ ಬಂದಿದ್ದಿಲ್ಲ ಅಂದರೆ ನಾನು ಮಲಗ್ತಿದ್ದೆ ಅಂತ ಹೇಳುವಾಗ ಐ ವುಡ್ ಸ್ಲೀಪ್. ಐ ವುಡ್ ಸ್ಲೀಪ್ ಇಫ್ ಯು ವುಡ್ ನಾಟ್ ಕಮ್. ಅವರು ಅಡುಗೆ ಮಾಡಿದ್ದರೆ ಅವಳು ತಿನ್ನುತ್ತಿದ್ದಳು. ಶಿ ವುಡ್ ಈಟ್ ಇಫ್ ದೇ ವುಡ್ ಕುಕ್. She would eat if they would cook. ನಾನು ಕೊಡುತ್ತಿರಲಿಲ್ಲ. I would not give. I would not give. ಅವನು ಕಾಫಿ ಕುಡಿಯುತ್ತಿದ್ದನು. He would drink coffee. He would drink coffee. ನೀವು ಹೋಗಿದ್ದರೆ ಅವನು ಕಳ್ಳತನ ಮಾಡುತ್ತಿರಲಿಲ್ಲ. ಸೊ ನಾವು ಹೇಳ್ತಿರ್ತೀವಿ, ನೀನೇನಾದರೂ ಅಲ್ಲಿಗೆ ಹೋಗಿದ್ರೆ ಅವನು ಆ ರೀತಿ ಮಾಡ್ತಿರಲಿಲ್ಲ, ಅವನು ಕಳ್ಳತನ ಮಾಡ್ತಿರಲಿಲ್ಲ ಅಂತ ಹೇಳುವಾಗ ಈ ವುಡ್ ನಾಟ್ ಸ್ಟೀಲ್ ಇಫ್ ಯು ವುಡ್ ಗೋ. ಈ ವುಡ್ ನಾಟ್ ಸ್ಟೀಲ್ ಇಫ್ ಯು ವುಡ್ ಗೋ. ನಾವು ಅಂಗಡಿ ತೆರೆಯುತ್ತಿದ್ದೆವು. ವಿ ವುಡ್ ಓಪನ್ ದ ಶಾಪ್. ವಿ ವುಡ್ ಓಪನ್ ದ ಶಾಪ್. ಸೊ ನೆಕ್ಸ್ಟ್, ವುಡ್ಡನ್ನು ನಾವು ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ನಾನು ಅವಳಿಗೆ ಸಹಾಯ ಮಾಡುತ್ತೇನೆ ಎಂದು ಅವನು ಹೇಳಿದ್ದನು. ಸೊ ನನ್ನ ಫ್ರೆಂಡ್ ಹೇಳಿರ್ತಾನೆ, ನಾನು ಅವಳಿಗೆ ಸಹಾಯ ಮಾಡುತ್ತೇನೆ, ಐ ವಿಲ್ ಹೆಲ್ಪ್ ಅರ್ ಅಂತ ಅವನು ಹೇಳಿರ್ತಾನೆ. ಸೊ ಅವನು ಹೇಳಿದ್ದನ್ನು ನಾನು ಇನ್ನೊಬ್ಬರ ಮುಂದೆ ಹೇಳುವಾಗ ಅದನ್ನು ನಾವು ಪಾಸ್ಟ್ ಫಾರ್ಮಲ್ಲಿ ಹೇಳಬೇಕಾಗುತ್ತೆ. ಈ ಸ್ಯಾಡ್ ಈ ವುಡ್ ಹೆಲ್ಪ್ ಹರ್. ಈ ಸ್ಯಾಡ್ ಈ ವುಡ್ ಹೆಲ್ಪ್ ಹರ್. ನೆಕ್ಸ್ಟ್ ಎಕ್ಸಾಂಪಲ್, ಅನು ಬರುತ್ತೇನೆ ಎಂದು ಹೇಳಿದ್ದಳು. ಅಂದರೆ ಅವಳು ನನಗೆ ಹೇಳಿದ್ಲು ಅವಳು ಬರ್ತೀನಿ ಅಂತ, ಆದರೆ ಇನ್ನೂ ಬಂದಿಲ್ಲ ಅಂತ ಹೇಳುವಾಗ ಅನು ಸ್ಯಾಡ್ ಶಿ ವುಡ್ ಕಮ್. ಅನು ಸ್ಯಾಡ್ ಶಿ ವುಡ್ ಕಮ್. ಅವರು ನಮಗೆ ಇಂಗ್ಲಿಷ್ ಕಲಿಸುತ್ತೇನೆ ಎಂದು ಹೇಳಿದ್ದರು. ದೇ ಸ್ಯಾಡ್ ದೇ ವುಡ್ ಟೀಚ್ ಇಂಗ್ಲಿಷ್ ಟು ಹಸ್. ದೇ ಸ್ಯಾಡ್ ದೇ ವುಡ್ ಟೀಚ್ ಇಂಗ್ಲಿಷ್ ಟು ಅಸ್. ಅಂದರೆ ಅವ್ರು ನಮಗೆ ಇಂಗ್ಲೀಷ್ ಕಲಿಸ್ತೀನಿ ಅಂತ ಅವರು ನನ್ನ ಮುಂದೆ ಹೇಳಿದರು, ನಾನು ಅದನ್ನು ಇನ್ನೊಬ್ಬರ ಮುಂದೆ ಹೇಳುವಾಗ ಸೊ ಇದನ್ನು ಫಾಸ್ಟ್ ಫಾರ್ಮಲ್ಲಿ ಅವರು ವಿಲ್ ಹೇಳಿದ್ದನ್ನು ನಾವು ವುಡ್ ಆಗಿ ಕನ್ವರ್ಟ್ ಮಾಡಬೇಕು. ಅವನು ನನಗೆ ಮತ್ತೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದ್ದನು. ಅಂದರೆ ಅವನು ನನಗೆ ಹೇಳಿದ್ದ ಕಾಲ್ ಮಾಡ್ತೀನಿ ಅಂತ, ಆದರೆ ಇನ್ನೂ ಅವನು ಕಾಲ್ ಮಾಡಿಲ್ಲ. ಈ ಸ್ಯಾಡ್ ಹಿ ವುಡ್ ಕಾಲ್ ಮೀ ಅಗೇನ್. ಈ ಸ್ಯಾಡ್ he would call me again. So next, another sentences using would. ನಾನು ನಿನ್ನನ್ನು ಭೇಟಿಯಾಗಲು ಬಯಸುತ್ತೇನೆ. I would like to meet you. I would like to meet you. ಸೊ ನಾವು ಇದನ್ನು ಐ ಲೈಕ್ ಟು ಮೀಟ್ ಯು, ನಾನು ನಿನ್ನನ್ನು ಭೇಟಿಯಾಗಲು ಇಷ್ಟಪಡುತ್ತೇನೆ ಅಂತಲೂ ಕೂಡ ಹೇಳ್ಬೋದು. ಆದರೆ
ವುಡ್ಡನ್ನು ಯೂಸ್ ಮಾಡೋದ್ರಿಂದ ನಾವು ಇಂಗ್ಲೀಷ್ ಮಾತಾಡುವಾಗ ತುಂಬ ಪೊಲೈಟ್ ಆಗಿರುತ್ತೆ, ತುಂಬ ಫಾರ್ಮಲ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಐ ವುಡ್ ಲೈಕ್ ಟು ಮೀಟ್ ಯು ಅಂತ ಹೇಳಬೇಕು. ನಾನು ಅಲ್ಲಿಗೆ ಹೋಗಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಗೋ ದೇರ್. ಐ ವುಡ್ ಲೈಕ್ ಟು ಗೋ ದೇರ್. ಅವನು ನಮ್ಮ ಜೊತೆ ಇರಲು ಬಯಸುತ್ತಾನೆ, ಇಷ್ಟಪಡುತ್ತಾನೆ. He would like to stay with us. He would like to stay with us. ಅವಳು ಹಣ ಗಳಿಸಲು ಇಷ್ಟಪಡುತ್ತಾಳೆ, ಅಂದರೆ ಅವಳು ಹಣ ಗಳಿಸ್ಬೇಕಂತ ಅಂದ್ಕೊಳ್ತಾಳೆ. She would like to earn money. She would like to earn money. ಅವಳು ಹಾಡಲು ಇಷ್ಟಪಡುತ್ತಾಳೆ. She would like to sing. She would like to sing. ನಾವು ಹೆಚ್ಚು ಕಲಿಯಲು ಇಷ್ಟಪಡುತ್ತೇವೆ. We would like to learn more. We would like to learn more. ನಾನು ಏನೋ ಹೊಸದನ್ನು ತಿಳಿದುಕೊಳ್ಳಲು ಅಥವಾ ತಿಳಿದುಕೊಳ್ಳಬೇಕೆಂದು ಬಯಸುತ್ತೇನೆ ಅಂತ ಹೇಳುವಾಗ ಐ ವಿಶ್ ಐ ವುಡ್ ನೋ ಸಮಥಿಂಗ್ ನ್ಯೂ. ಐ ವಿಶ್ ಐ ವುಡ್ ನೋ ಸಮಥಿಂಗ್ ನ್ಯೂ. ನೀವು ಇಲ್ಲಿಗೆ ಬರಲು ಬಯಸುತ್ತೀರಾ ಅಥವಾ ಇಷ್ಟಪಡುತ್ತೀರಾ ಅಂತ ಕೇಳುವಾಗ ವುಡ್ ಯು ಲೈಕ್ ಟು ಕಮ್ ಇಯರ್. ವುಡ್ ಯು ಲೈಕ್ ಟು ಕಮ್ ಇಯರ್. ದಯವಿಟ್ಟು ನೀವು ನನಗೆ ಸಹಾಯ ಮಾಡುತ್ತೀರಾ ಅಂತ ಕೇಳುವಾಗ ವುಡ್ ಯು ಪ್ಲೀಸ್ ಹೆಲ್ಪ್ ಮೀ. ವುಡ್ ಯು ಪ್ಲೀಸ್ ಹೆಲ್ಪ್ ಮೀ. ನೀವು ನನಗೆ ಮತ್ತೆ ಭೇಟಿಯಾಗುತ್ತೀರಾ. ವುಡ್ ಯು ಪ್ಲೀಸ್ ಮೀಟ್ ಮೀ ಅಗೇನ್. ವುಡ್ ಯು ಪ್ಲೀಸ್ ಮೀಟ್ ಮೀ ಅಗೇನ್. ನೀನು ಪುಸ್ತಕ ಓದಲು ಇಷ್ಟಪಡುತ್ತೀಯಾ ಅಂತ ಕೇಳುವಾಗ ವುಡ್ ಯು ಲೈಕ್ ಟು ರೀಡ್ ಬುಕ್. ವುಡ್ ಯು ಲೈಕ್ ಟು ರೀಡ್ ಬುಕ್. ಸೊ ವುಡ್ಡನ್ನು ನಾವು ರಿಕ್ವೆಸ್ಟ್ ಮಾಡುವಾಗೂ ಕೂಡ ಯೂಸ್ ಮಾಡ್ಬೋದು, ಮತ್ತು ಆರ್ಡರ್ ಮಾಡುವಾಗೂ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್, ನೀನು ಏನು ಆರ್ಡರ್ ಮಾಡಲು ಇಷ್ಟಪಡುತ್ತೀಯಾ. ಸೊ ನಾವೀಗ ಯಾವುದಾದ್ರೂ ರೆಸ್ಟೋರೆಂಟು, ಹೋಟೆಲ್ಗೆ ಹೋದಾಗ ನಾವು ಕೇಳ್ತಿರ್ತೀವಿ, ನೀನೇನು ಆರ್ಡರ್ ಮಾಡ್ತೀಯಾ ಅಂತ ಕೇಳುವಾಗ ವಾಟ್ ವುಡ್ ಯು ಲೈಕ್ ಟು ಆರ್ಡರ್. ವಾಟ್ ವುಡ್ ಯು ಲೈಕ್ ಟು ಆರ್ಡರ್. ನೀನು ಏನು ತೆಗೆದುಕೊಳ್ಳುತ್ತೀಯಾ, ಕಾಫಿ ಅಥವಾ ಟೀ ಅಂತ ಕೇಳುವಾಗ ವಾಟ್ ವುಡ್ ಯು ಪ್ರಿಫರ್, ಕಾಫಿ ಆರ್ ಟೀ. ವಾಟ್ ವುಡ್ ಯು ಪ್ರಿಫರ್, ಕಾಫಿ ಆರ್ ಟೀ. ನಾನು ಸ್ವಲ್ಪ ಟೀ ಕುಡಿಯಲು ಬಯಸುತ್ತೇನೆ, ಅಂದರೆ ನಾನು ಟೀ ಕುಡಿಯಲು ಇಷ್ಟಪಡುತ್ತೇನೆ. ಐ ವುಡ್ ಲೈಕ್ ಟು ಡ್ರಿಂಕ್ ಸಮ್ ಟೀ. ಐ ವುಡ್ ಲೈಕ್ ಟು ಡ್ರಿಂಕ್ ಸಮ್ ಟೀ. ನಾನು ನಿಮ್ಮನ್ನು ಕರೆಯಲು ಇಷ್ಟಪಡುತ್ತೇನೆ. ಐ ವುಡ್ ಲೈಕ್ ಟು ಕಾಲ್ ಯು. ಐ ವುಡ್ ಲೈಕ್ ಟು ಕಾಲ್ ಯು. ಸೊ ಈ ರೀತಿಯಾಗಿ ವುಡ್ಡನ್ನು ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.